ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮತ್ತು ಹೊರ ದೇಶಗಳಲ್ಲಿ ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ. ಅದನ್ನು ತಡೆಗಟ್ಟಬೇಕು ಅಂತೇಳೇ ರಾಜ್ಯ ಸರ್ಕಾರ ಒಂದು ಕಾನೂನಿಗೆ ಬದಲಾವಣೆಯನ್ನು ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸ್ ಕಾನೂನಿಗೆ ಅದನ್ನು ಬದಲಾವಣೆಯನ್ನು ತಂದು ಅಮೆಂಡ್ಮೆಂಟ್ ತಂದು ಅದನ್ನು ನಿಲ್ಲಿಸಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ದು. 873 ಕೋಟಿ ರೂಪಾಯಿ ಈ ವಂಚನೆ ಆಗಿರ್ತಕ್ಕಂಥ ಮೊತ್ತ, ಅದು 2023ರಲ್ಲಿ. ಅದಕ್ಕೆ ಪೊಲೀಸ್ನವರು ವಶಪಡಿಸ್ಕೊಂಡಿರೋದು ಏನು ಆ ಕೇಸಸ್ಗಳನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ರಲ್ಲಿ 177 ಕೋಟಿ ರೂಪಾಯಿಯನ್ನು ವಶಪಡಿಸ್ಕೊಂಡಿದ್ದಾರೆ. ಅದೇ ಪ್ರಕಾರ 2024ರಲ್ಲಿ 22,478 ಕೇಸಸ್ಸು ರಿಜಿಸ್ಟರ್ ಆಗಿದ್ದರೆ 2,562 ಕೋಟಿ ರೂಪಾಯಿ ವಂಚನೆ ಮೊತ್ತ. ಅದರಲ್ಲಿ ಮಾನ್ಯ ಅಧ್ಯಕ್ಷರೇ 323 ಕೋಟಿ ರೂಪಾಯಿ ರಿಕವರಿ ಮಾಡಿದ್ದಾರೆ. 323 ಕೋಟಿ ರೂಪಾಯಿ ರಿಕವರಿ ಆಗಿದೆ. ಮತ್ತು ಇನ್ನೂ ಕೇಸಸ್ ನಡೀತಾ ಇದೆ, ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಮತ್ತು ಹಣ ಸಾಕಷ್ಟು ರಿಕವರಿ ಆಗುತ್ತೆ. 2025ಕ್ಕೆ ಕಡಿಮೆ ಆಗಿದೆ. ಈಗೇನು ನಾವು ಅನೇಕ ರೀತಿಯ ಕ್ರಮಗಳನ್ನು ತೊಗೊಂಡಿದ್ದೇವೆ, ಅದು ಈಗ 13,000ಕ್ಕೆ ಇಳಿದಿದೆ. 22,000 ಇದ್ದದ್ದು 13,000ಕ್ಕೆ ಇಳಿದಿದೆ. ಮತ್ತು ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರ ಮೊದಲನೇದಾಗಿ ಇಡೀ ದೇಶದಲ್ಲಿ ಮೊದಲನೇದಾಗಿ ಒಂದು ಸೈಬರ್ ವರ್ಟಿಕಲನ್ನು ಕ್ರಿಯೇಟ್ ಮಾಡಿದ್ವಿ. ಒಬ್ಬರು DGPಯನ್ನೇ ಅದಕ್ಕೆ ನೇಮಕ ಮಾಡಿ, ಆ DGP ಅವರ ಅಡಿಯಲ್ಲಿ ಯಾವ ರೀತಿ ನಮಗೆ CID ಇದೆ ಅಥವಾ ಫೈರ್ ಇದೆ, ಪ್ರಿಸನ್ ಇದೆ, ಅದೇ ರೀತಿಯಲ್ಲಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದೇವೆ. ಅದು ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ.